ಏನು ಈ ವಿಡಿಯೋ ಏನು ಅಂದರೆ ತುಂಬ ಸ್ಪೆಷಲ್ ವ್ಯಕ್ತಿನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸ್ಪೆಷಲ್ ಅಂದರೆ ಏನಿಲ್ಲ, ಸುಮಾರು ವರ್ಷಗಳಿಂದ ನಮ್ಮ ಊರಿಗೆ ಬಂದಿರಲಿಲ್ಲ ನಮ್ಮ ರಿಲೇಟಿವ್, ಅವ್ರನ್ನ ಪಿಕ್ ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಸುಮಾರು ವರ್ಷ ಆದಮೇಲೆ ಊರಿಗೆ ಬಂದಮೇಲೆ ಅವ್ರಿಗೆ ಏನು ಫೀಲ್ ಬರುತ್ತೋ ನೋಡೋಣ. ಅವ್ರನ್ನ ನಾನು ಪಿಕ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ, ಅದೇ ವಿಡಿಯೋ. ಊರಿಗೆ ಬರೋ ಏನು ಖುಷಿ ಅಂತ ಅಂದರೆ, ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಟೆನ್ಷನ್ನು, ಜನ, ಟ್ರಾಫಿಕ್ಕು ಇದರಲ್ಲೇ ಯಾವಾಗೂ ಟೆನ್ಷನಲ್ಲಿ ಸ್ಯಾಲ್ರಿ ಅನ್ನೋ ಸಂಬಳದಲ್ಲಿ ಬಿದ್ದು ಮುಳುಗೋಗ್ಬಿಟ್ಟಿರ್ತೀವಿ. ಸುಮಾರು ದಿನಗಳಾದಮೇಲೆ ಊರ ಕಡೆ ಬಂದಾಗ ಅದು ಏನು ಫೀಲ್ ಕೊಡುತ್ತೆ ನೋಡಬೇಕು. ವೀಕೆಂಡಲ್ಲಿ, ಹಾಲಿಡೇಸಲ್ಲಿ ಊರಿಗೆ ಬರೋ ಮಜಾನೇ ಬೇರೆ. ಹಾಗಾಗಿ ನಾನು ಹಳ್ಳಿ ಇಷ್ಟ ಆಗಿ ಎಲ್ಲೂ ಸಿಟಿಗೆ ಕೆಲಸಕ್ಕೆ ಹೋಗ್ತಿಲ್ಲ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಹೋದ್ರೂ ಹೋಗ್ಬೋದು, ಹೋಗ್ದೇನೂ ಇಲ್ಲ, ವ್ಯವಸಾಯ ಮಾಡ್ಕೊಂಡಾದ್ರೂ ಇರ್ಬೋದು. ನೋಡೋಣ, ಇವತ್ತು ನಮ್ಮ ಗೆಸ್ಟನ್ನ ಪಿಕ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಅವ್ರಿಗೆ ಊರು ನೋಡಿ ಏನು ಅನ್ಸುತ್ತೋ ಅಭಿಪ್ರಾಯ ತಿಳ್ಕೊಳ್ಳೋಣ. ನೋಡಿ, ಕೊನೆಗೆ ಬಂದು ಅವ್ರು ಪಿಕ್ ಮಾಡಿಕೊಂಡೆ. ರಿಲೇಟಿವ್ ಆಗಬೇಕು, ಮತ್ತೆ ಮಕ್ಕಳು, ತಂಗಿ ಮಗಳು ಸುಮಾರು ದಿನಗಳಾದ್ಮೇಲೆ ಊರಿಗೆ ಬಂದಿದ್ದಾರೆ. ಅವ್ರ ಅಭಿಪ್ರಾಯನ ನೀವೇ ತಿಳ್ಕೊಳ್ಳಿ. ಹೇಳಿ ಮೇಡಮ್. ಸ್ವಲ್ಪ ಸಂಕೋಚ ಜಾಸ್ತಿ, ನಾಚಿಕೆ ಜಾಸ್ತಿ. ಅವ್ರಿಗೇನೋ ಮಾತಾಡೋದಕ್ಕೆ ತುಂಬ ನಾಚ್ಕೊತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಹೇಗೆ ಅನ್ನಿಸ್ತಿದೆ? ಊರು ತುಂಬ ದಿನಗಳಾದಮೇಲೆ ಊರ ಕಡೆ ತಿರುಗಿ ದರ್ಶನ ಮಾಡಿದ್ದೀರಲ್ವ, ಹೇಗೆ ಅನ್ನಿಸ್ತಿದೆ? ಈಗ ಅಲ್ಲಿ ಬೆಂಗಳೂರಲ್ಲಿ ಯಾವಾಗೂ ಟ್ರಾಫಿಕ್ಕು, ಜನ, ಆಫೀಸು, ಕೆಲಸ ಇದರಲ್ಲೇ ಮುಳುಗೋಗಿರ್ತೀರಲ್ವ, ತುಂಬ ದಿನಗಳಾದ್ಮೇಲೆ ಬಂದಿದ್ದೀರಾ. ಹಾಂ, ಹೇಳಿ, ನಿಮ್ಮ ಫೀಲ್ ಏನು ಅನ್ನಿಸ್ತಿದೆ? ಈಗ ನಾನು ಕೆಲಸ ಶೆಡ್ಯೂಲಲ್ಲಿ ಯಾವಾಗಲೂ ಕೆಲಸ ಅಂತ ಕೆಲಸನೇ ಮಾಡಿಕೊಂಡು ಊರಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಒಂದು 3-4 ಮಂತ್ಸಿಂದ ಊರನ್ನ ಮಿಸ್ ಮಾಡ್ಕೊತಿದ್ದೆ ತುಂಬ. ಇವಾಗ ಫ್ರೀ ಆಯಿತು, ಯಾವಾಗಲೂ ಫೋನ್ ಮಾಡಿ ಬನ್ನಿ ಅಂತಿದ್ರು. ಅಜ್ಜಿ ಆಗಿರಲಿ, ಇವನಾಗಿರಲಿ, ನಮ್ಮ ಮಾವ ಆಗಿರಲಿ, ಅತ್ತೆ ಆಗಿರಲಿ, ಎಲ್ಲರೂ. ಬಟ್ ತುಂಬ ಮಿಸ್ ಮಾಡ್ಕೊತಿದ್ದೆ. ಬೆಂಗಳೂರಲ್ಲಿ ಯಾವಾಗಲೂ ಟ್ರಾಫಿಕ್ಕು, ಕೆಲಸ ಯಾವಾಗಲೂ ಡೈಲಿ ಇದೇ ಶೆಡ್ಯೂಲ್ ಆಗಿರುತ್ತೆ. ಬಟ್ ಬೆಂಗಳೂರಲ್ಲಿ ಜೀವನ ಸಾಕಪ್ಪ ಅನ್ಸ್ಬಿಟ್ಟಿತ್ತು. ಬಟ್ ಇವಾಗ ಊರಲ್ಲಾದರೆ ರಿಲ್ಯಾಕ್ಸೇಷನ್ನು, ಬರೀ ಮರ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಎಲ್ಲ ಮಿಂಗಲ್ ಆಗಿ ದಿನ ಬೆಳಗಾದ್ರೆ ಗ್ರೀನರಿ, ಅತ್ತೆ ಮಾವ, ಅಜ್ಜ ಅಜ್ಜಿ ಅಂತೆಲ್ಲ ನೋಡ್ತಿದ್ರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಹೌದು, ಬೆಂಗಳೂರಲ್ಲಿ ಯಾವಾಗಲೂ ನಮ್ಮ ಕೆಲಸ ಆಯಿತು, ಮನೆ ಆಯಿತು, ಅಷ್ಟೇ ಇರುತ್ತೆ. ಬಟ್ ಊರಲ್ಲಾದರೆ ಸಂಬಂಧಗಳಿರ್ತಾರೆ. ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಬಂಧು ಬಳಗ, ತಂಗಿ ತಮ್ಮ ಎಲ್ಲ ಇರ್ತಾರೆ. ಅವರ ಜೊತೆ ಮಿಂಗಲ್ ಆಗಿ ಮಾತಾಡೋದೇ ಒಂದು ಖುಷಿ ಇರುತ್ತೆ. ಈ ಫೀಲು ಬೆಂಗಳೂರಲ್ಲಿ ಬರೋದಿಲ್ಲ. ಈ ಹಳ್ಳಿಗಳಲ್ಲಿ ಏನು ಅಂತ ಅಂದ್ರೆ, ಮತ್ತೆ ಫ್ಯಾಮಿಲಿನ ಹೊರತುಪಡಿಸಿ ಮತ್ತೆ ಇನ್ನೂ ನಾವು ಔಟ್ಸೈಡ್ ಜನನು ಸಹ ಅದು ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ತಿರ್ತೀವಿ. ಯಾವಾಗ ಬಂದೆ, ಏನ್ ಮಾಡ್ತಿದ್ಯಾ, ಹೆಂಗಿದ್ದಾರೆ ಮನೇಲಿ, ಹೆಂಗಿದೆ ಕೆಲಸ, ಇದೆಲ್ಲ ವಿಚಾರಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಬಾಂಡಿಂಗು. ಎಲ್ಲ ನಮ್ಮವರೇ ಅಂತ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಅದೇ ಬೆಂಗಳೂರಲ್ಲಾದ್ರೆ ಪಕ್ಕದ ಮನೆಯವರು ಯಾವಾಗ್ಲೂ ಬಾಗ್ಲಾಕೊಂಡೇ ಇರ್ತಾರೆ. ಹೋಗೋದು ಗೊತ್ತಾಗಲ್ಲ, ಬರೋದು ಗೊತ್ತಾಗಲ್ಲ. ಮಕ್ಕಳಿಗೆ ಹೇಳ್ಕೊಡ್ತಾರೆ ಪಕ್ಕದ ಮನೆಯವ್ರನ್ನ ಮಾತಾಡಿಸ್ಬೇಡಿ. ನೋಡಿದ ತಕ್ಷಣ ಯಾವಾಗ ಬಂದೆಮ್ಮ, ನಿಮ್ಮಮ್ಮ ಹೆಂಗಿದ್ದಾರಾ, ಅಪ್ಪ ಹೆಂಗಿದ್ದಾರೆ, ಸೊ ಎಲ್ಲ ಥರ ವಿಚಾರಿಸ್ತಾರೆ. ಇರ್ಬೇಕಾದ್ರೆ ನಮ್ಮ ಅಜ್ಜಿ ತಾತ, ನಮ್ಮ ಮಾವನ ಮಕ್ಕಳು, ಅಕ್ಕನ ಮಕ್ಕಳು ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಮ್ಮರಲ್ಲಿ ಹುಣಸೆಹಣ್ಣು ಅದನ್ನ ಜಜ್ಜಿಬಿಟ್ಟು ಉಪ್ಪು ಖಾರ ಹಾಕೊಂಡು ತಿನ್ನೋದಿರೋದು. ಆಮೇಲೆ ಮಾವಿನಕಾಯಿ, ಹಲಸಿನಹಣ್ಣು ತುಂಬ ಫೇಮಸ್ಸು. ಯಾವಾಗಲೂ ಮರ ಗಿಡದಲ್ಲಿ, ನಮ್ಮ ಗಿಡದಲ್ಲೇ ಕಿತ್ಕೊಂಡು ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಬಟ್ ಇವಾಗೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ ಕೆಲಸ ಲೈಫ್ಗೆ ಹೋಗಿ. ಆಮೇಲೆ ಕುಂಟೆಬಿಲ್ಲೆ, ಆಮೇಲೆ ಅದು ಬೆಂಕಿಪಟ್ಟಣ ಬರ್ತಿತ್ತು. ಅದನ್ನ ಪ್ಯಾಕೆಟಲ್ಲಿ ಬಾಕ್ಸ್ತು ಅದು ಸೆಟ್ ಥರ ಹಾಡ್ತಾ ಇದ್ವಿ. ಆಮೇಲೆ ಕಣ್ಣೆ ಮುಚ್ಚಲ್ಲೇ ಆಡ್ಬೋದು. ಮತ್ತು ನೈಟ್ ಹೊತ್ತು ಎಲ್ಲ ಒಟ್ಟಿಗೆ ಒಂದೇ ಮನೆ ಮುಂದೆ ಫುಲ್ಲು ಚಾಪೆ ಹಾಸ್ಕೊಂಡು, ಮತ್ತು ಅವ್ರ ಸ್ಕೂಲ್ ಡೇಸ್ ಆಗಿರ್ಬೋದು, ಸ್ಕೂಲಲ್ಲಿ ಏನಾಯಿತು ಅಂತ ಕೇಳಿರ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಹಾಯ್ ಫ್ರೆಂಡ್ಸ್, ಕಣ್ಣು ಮುಚ್ಕೊಂಡು ಹಾಯ್ ಫ್ರೆಂಡ್ಸ್.
ಫೈನಲಿ ಊರು ಬಂದು ತಲುಪಾಯ್ತು. ಟೀ ಕಾಫಿ ಎಲ್ಲ ಕುಡ್ದು ಸಂಬಂಧಿಕರನ್ನೆಲ್ಲ ಮಾತಾಡಿಸ್ಕೊಂಡು ಫೈನಲಿ ತೋಟದ ಹತ್ರ ಬಂದಿದ್ದೀವಿ. ತುಂಬ ನೆಮ್ಮದಿ ಅನಿಸ್ತು. ಯಾವಾಗಲೂ ವರ್ಕ್ ಮಾಡಿ 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 ಆ ಟ್ರಾಫಿಕ್ ಸೌಂಡ್ ಕೇಳಿ ಇಲ್ಲಿ ನಿಶಬ್ದವಾಗಿದೆ. ಬರೀ ಪ್ರಾಣಿ ಪಕ್ಷಿ ನಿಶಬ್ದವಾಗಿದೆ. ಬರೀ ಗಿಡ ಮರಗಳೇ ಇದೆ ನೋಡಿ. ನನಗಂತೂ ತುಂಬ ಖುಷಿ ಆಯಿತು. ಹೋದ ವ್ಲಾಗಲ್ಲಿ ಇದು ಆಲ್ರೆಡಿ ನಾವು ಸಸಿ ನಾಟಿ ಮಾಡ್ತಾ ಇದ್ವಿ. ಆಲ್ರೆಡಿ ಇದಾಗಲಿ ನೀವು ನೋಡ್ಬೋದು ಎಷ್ಟಪ್ಪ ಸಸಿ ಆಗಿದೆ ಅಂತ ನೋಡ್ಬೋದು ನೀವು. ಅದೇ ಸಸಿನೇ ನಾವು ಮೊನ್ನೆ ನಾಟಿ ಮಾಡಿ ಸಸಿ ಇದು. ಇಂಜಿನಿಯರ್ ಮಾಡಿದಾನಂತೆ, ಒಂದು ಕುರಿ ಬೆಳೆಸ್ತಾ ಇದ್ದಾರಂತೆ. ಅದಕ್ಕಿಂತ ಒಳ್ಳೆ ಪ್ರಾಫಿಟ್ ಬೇರೆ ಯಾವುದೂ ಇಲ್ವಂತೆ. ಸುಮ್ಮನೆ IT ಕಂಪ್ನಿಯಲ್ಲಿ ಹೋಗ್ಬಿಟ್ಟು ತಿಂಗಳಿಗೆ 20-30 ಸಾವಿರ ಸಂಬಳ ತಗೊಳ್ಳೋ ಬದಲು ಕುರಿ ಬೆಳೆಸ್ತಾರೆ. ತಿಂಗಳಿಗೆ ಏನಿಲ್ಲ ಅಂದರೆ ನಮ್ಮ ಕಷ್ಟಕ್ಕೆ ಹೋದರೆ 50,000 ಸಿಗುತ್ತೆ. ಕೋಟ್ಯಾಧೀಶ್ವರ, ಅದು 1.5 ಕೋಟಿ ಅಷ್ಟು ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಿದ್ದ. ಫೈನಲಿ ಊರು ಬಂದು ತಲುಪಾಯಿತು. ಮತ್ತು ಸಂಬಂಧಿಕರನ್ನೆಲ್ಲ ಮಾತಾಡಿ ಟೀ ಕಾಫಿ ಕುಡ್ದು ಸ್ವಲ್ಪ ಚರ್ಚೆಗಳೆಲ್ಲ ಮಾಡಿ ಫೈನಲಿ ನಮ್ಮ ಮಾವವರ ತೋಟದ ಹತ್ರ ಬಂದಾಯಿತು. ಫುಲ್ಲು ಗ್ರೀನರಿ ನೋಡಿ, ಬರೀ ಗಿಡ ಮರಗಳೇ ಇದೆ. ನನಗಂತೂ ತುಂಬ ಖುಷಿ ಆಯಿತು. ಜೀವನಕ್ಕೆ ದುಡ್ಡೆಷ್ಟು ಇಂಪಾರ್ಟೆಂಟು, ನೆಮ್ಮದಿನೂ ಅಷ್ಟೇ ಇಂಪಾರ್ಟೆಂಟು. ವೀಕ್ಲಿ ಅಥವಾ ಮಂತ್ಲಿ ನಿಮ್ಮ ಊರುಗಳಿಗೆ ಹೋಗ್ತಾ ಇರ್ರಿ. ನೀವು ಚೆನ್ನಾಗಿ ಊರು ಸುತ್ತಾಡಿ. ಯಾಕೆ ಅಂದರೆ ಊರು ಬಿಟ್ಟು ಬಂದಮೇಲೆ ಊರನ್ನ ಮರಿಬಾರ್ದಲ್ವಾ. ಯಾರೆಲ್ಲ ಹಳ್ಳಿಗೆ ಬಿಟ್ಟು ಬೆಂಗಳೂರು ಬಂದಿರ್ತಾರೋ ಅದ್ರ ಬದಲು ಬೆಂಗಳೂರಲ್ಲೇ ವ್ಯವಸಾಯ ಮಾಡಿಕೊಂಡು ನೆಮ್ಮದಿ ಜೀವನ ನಿಮ್ಮದು ಆಗಿಸ್ಕೋಬೇಕು. ಹಾಂ, ಮುಂದೆ ಹೇಳು. ಏನು ಹೇಳೋದು, ನನಗಂತೂ ಫುಲ್ಲು ಹ್ಯಾಪಿ, ನೆಮ್ಮದಿ ಇದೆ. ಇಂಥ ನೆಮ್ಮದಿ ಎಲ್ಲೂ ಸಿಗಲ್ಲ. ಬೆಂಗಳೂರಲ್ಲಿ ಯಾವಾಗಲೂ ಟ್ರಾಫಿಕ್ಕು, ಆ ಸೌಂಡ್ ಈ ಸೌಂಡ್ ಅಂತ ಬರೀ ಇದೆ ಇತ್ತು. ಇಲ್ಲೋಡು ಬರೀ ಮರ ಗಿಡಗಳೇ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಮೈಂಡ್ ಎಷ್ಟೋ ರಿಲ್ಯಾಕ್ಸ್ ಆಗ್ತಿದೆ. ಖುಷಿ ಅನ್ನಿಸ್ತಾ? ಫುಲ್ ಹ್ಯಾಪಿ.